ಬೆಳೆಗಾರರ ರೈತರೇ, ನಿಮ್ಮ ಆತಂಕಕ್ಕೆ ಕೃಷಿ ಇಲಾಖೆ ಮತ್ತು ಸೀಡ್ಸ್ ಕಂಪನಿಗಳು ನೀಡಿದ ಸಮಗ್ರ ಮಾಹಿತಿ ಇಲ್ಲಿದೆ, ತಪ್ಪದೇ ನೋಡಿ. ಶಿರಾನಗರದ ಮಿನಿ ವಿಧಾನಸೌಧದಲ್ಲಿ ಕೃಷಿ ಇಲಾಖೆ, ಸೀಡ್ಸ್ ಕಂಪನಿಗಳು, ರೈತ ಸಂಘ, ಹತ್ತಿ ಬೆಳೆಗಾರರ ಸಮೀಕ್ಷೆಯಲ್ಲಿ ನಡೆದ ಸಭೆ ಕೃಷಿ ಉಪನಿರ್ದೇಶಕ ರಮೇಶ್, ಕೃಷಿ ಸಹಾಯಕ ನಿರ್ದೇಶಕ ನಾಗರಾಜ್, ರೈತ ಪ್ರಧಾನ ಕಾರ್ಯದರ್ಶಿ ನಾದೂರು ಕೆಂಚಪ್ಪ, ರೈತ ಸಂಘದ ಆರಾಧ್ಯ, ಸೀಡ್ಸ್ ಕಂಪನಿಯ ರಾಘವೇಂದ್ರ ರೆಡ್ಡಿ ಸೇರಿದಂತೆ ಹಲವರು ರೈತ ಮುಖಂಡರು ಈ ವೇಳೆ ಉಪಸ್ಥಿತರಿದ್ದರು. ಬನ್ನಿ ಬನ್ನಿ. ಈಗ ಏನು ಸಿರಾ ತಾಲೂಕಿಗೆ ಕಳೆದ 25 ವರ್ಷಗಳಿಂದ ಈ ಕ್ರಾಸ್ ಹತ್ತಿಯನ್ನ ಮಾಡ್ತಿದ್ದಾರೆ. ಪ್ರಪ್ರಥಮವಾಗಿ ಇದೇ ವರ್ಷದಲ್ಲಿ ಸುಮಾರು ಒಂದು 10 ರಿಂದ 15 ಸಾವಿರ ಎಕರೆನಲ್ಲಿ ಇವತ್ತು ಹತ್ತಿಯನ್ನ ಬೆಳೆದಿದ್ದಾರೆ. ಕ್ರಾಸ್ ಹತ್ತಿಯನ್ನ ಏನು ಶೇಂಗಾ ಬೆಳೀತಾ ಇದ್ರು ಎಲ್ಲ ರೈತರು ಸಹ ಇವತ್ತು ಹತ್ತಿ ಬೆಳೆಗೆ ಹೋಗಿದ್ದಾರೆ. ಕಳೆದ ವರ್ಷ 50,000 ರೂಪಾಯಿನ ಕ್ವಿಂಟಾಲಿಗೆ ಕೊಟ್ಟಿದ್ದಾರೆ. ಈ ವರ್ಷ ಬೆಳೆ ಜಾಸ್ತಿ ಆಗಿರೋದ್ರಿಂದ ಬೇರೆ ಬೇರೆ ಕಂಪನಿಯವರು ಬಂದು ಸಿರಾ ತಾಲೂಕಲ್ಲಿ ಕ್ರಾಸ್ ಹತ್ತಿಗೆ ಬೀಜಗಳನ್ನ ಕೊಟ್ಟಿರೋದ್ರಿಂದ ಸರಿಯಾಗಿ ರೈತ ಸಂಪರ್ಕದಿಂದಲೇ ಮಾಹಿತಿ ಕೊರತೆಯಿಂದ ಇವತ್ತು ರೈತರು ಗೊಂದಲದಲ್ಲಿದ್ದಾರೆ. ಪ್ರಪ್ರಥಮವಾಗಿ ಇವತ್ತು ಕೃಷಿ ಇಲಾಖೆಯ ಮತ್ತು ತಾಲೂಕು ಆಡಳಿತದ ಸಮಕ್ಷಮದಲ್ಲಿ ನೂರಾರು ಜನ ರೈತರು ಸೇರಿ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಇನ್ ಮುಂದೆ ಏನು ಈ ಸಿರಾ ತಾಲೂಕಲ್ಲಿ ಕೃಷಿ ಮಾಡ್ತೀರಾ, ಸರ್ಕಾರಿ ನಿಯಮ ಏನಿದೆ ಒಪ್ಪಂದ ಕೃಷಿ ಅಂತ ಹೇಳಿ ಆ ನಿಯಮವನ್ನ ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಹಾಗೆ ಇಲಾಖೆ ಇದ್ರ ಮೇಲೆ ಮೇಲುಸ್ತುವಾರಿಯನ್ನ ಇಡಬೇಕು. ಯಾವುದೇ ಕಾರಣಕ್ಕೂ ರೈತರಿಗೆ ವಂಚನೆ ಆಗ್ಬಾರ್ದು, ಮೋಸ ಆಗ್ಬಾರ್ದು. ಮತ್ತೆ ಈಗಾಗಲೇ ರೈತರು ಗೊಂದಲಕ್ಕೀಡಾಗಿ ಏನು ಬೆಳೆಯನ್ನ ನಾಶ ಮಾಡಿದ್ದಾರೆ ಅಂತ ರೈತರಿಗೆ ಪರಿಹಾರ ಕೊಡುವಂತದ್ದನ್ನ ಈಗಾಗಲೇ ಜಿಲ್ಲಾ ಜಂಟಿ ನಿರ್ದೇಶಕರು ಹೇಳಿದ್ದಾರೆ. ಈ ವಾರದಲ್ಲೇ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಸಭೆಯನ್ನ ಕರೆದು ಎಲ್ಲ ವಿಚಾರಗಳನ್ನ ಸಮವಾಗಿ ಚರ್ಚೆ ಮಾಡಿ ಒಂದು ಕಾನೂನು ವ್ಯಾಪ್ತಿನಲ್ಲಿ ಈ ವಹಿವಾಟನ್ನ ನಡೆಸೋದಕ್ಕೆ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಇಂತ ಒಂದು ಸರದಲ್ಲಿ ರೈತರು ಗೊಂದಲ ಆಗೋದು ಬೇಡ. ತಾವೇನಿದ್ರಿ ಬಹಳ ಉತ್ಸುಕತೆಯಿಂದ ಏನ್ ನೀವು ಕ್ರಾಸ್ ಮಾಡ್ತಾ ಇದ್ರಿ, ಕ್ರಾಸ್ ಮಾಡಿ. ಸಿರಾ ತಾಲೂಕು ಸುತ್ತಮುತ್ತ 4-5 ತಾಲೂಕಲ್ಲಿ, ಮಧುಗಿರಿ ತಾಲೂಕಲ್ಲಿ ಸೀಡ್ ಪ್ರೊಡಕ್ಷನ್ ಕೊಟ್ಟಿರ್ತೀವಿ. 8 ಕಂಪನಿಯಲ್ಲಿ ನಾವು ಯಾವುದೇ ಆದಂತ ಸೀಡ್ ರಿಸ್ಟ್ರಿಕ್ಷನ್ ಇಷ್ಟೇ ತಗೊಂತೀವಿ ಅಂತ ಹೇಳಿಲ್ಲ. ನಾವು ಎಷ್ಟು ರೈತರು ಎಷ್ಟು ಬೆಳೆದಿರ್ತಾರೋ ಅಷ್ಟನ್ನು ತಗೊಂತೀವಿ ಅಂತ ಹೇಳ್ತೀವಿ. ಎಲ್ಲಾರು ತಾಲೂಕು ತಹಸೀಲ್ದಾರು, ರೈತರ ಮುಖಂಡರ ಪರವಾಗಿ ನಾವು ಅವರು ಸಮಕ್ಷದಲ್ಲಿ ಹೇಳ್ತಾ ಇದೀವಿ. ನಾವು ಯಾವುದೇ ಕೆಜಿ ಬಿಡ್ದಂಗ ನಾವೆಲ್ಲಾ ಸೀಡ್ ತಗೊಂತೀವಿ. ನಾವ್ ಏದಂತ ಕೊಟ್ಟಿರೋದು, ಯಾಕಂದ್ರೆ ಇನ್ನ ಎಲ್ಲಾ ಕಂಪನಿಯವರು ಈ ಸಮಕ್ಷದಲ್ಲಿ ಹೇಳಿದಾರೆ ತಗೊಂತೀವಿ ಅಂತಂದು. ಅದೊಂದು ಇವ್ರು ರೈತರ ಮುಖಂಡರು ಹೇಳ್ದಂಗ ಅದ್ರ ರೇಟ್ ಬಗ್ಗೆ ವಿಚಾರ ಬಂತು. ಯಾಕಂದ್ರೆ ರೇಟ್ ಅನ್ನೋದು 45,000 ರೂಪಾಯಿ ಏಳೇ ಕೊಟ್ಟಿದೀವಿ. ಅದ್ರಲ್ಲಿ ನಾನ್ ಗೊತ್ತು, ಯಾಕಂದ್ರೆ ಕಂಪನಿ ಟಾಪ್ ಮ್ಯಾನೇಜ್ಮೆಂಟ್ ಇಂದ ಇಲ್ಲಿವರೆಗೆ ಇರ್ತದೆ. ಅದ್ರಲ್ಲಿ ಏನು ನನಗ್ ಗೊತ್ತಿದ್ದಂಗೆ ಏನು ಇದು ಮಾಡಕ್ ಆಗಲ್ಲ. 7 kg ಅನ್ನೋದು ಅದೊಂದು ಪ್ರಸ್ತಾವ ಬಂತು. 7 kg ಇದು. ಅದು 7 kg ಅನ್ನೋದು ಯಾಕೆ ತಗೊಂತಾರ ಅಂದ್ರೆ ಅದನ್ನ ಡೀಲಿಂಟ್ ಮಾಡ್ತಾರೆ, ಪ್ರೋಸೆಸ್ ಮಾಡ್ತಾರೆ. ಸೀಡ್ ಪ್ರೋಸೆಸ್ ಮಾಡಿದಾಗ 20 ರಿಂದ 25 kg ಹೋಗ್ತದೆ 1 ಕ್ವಿಂಟಾಲ್ಗೂ. ಆ ಲಾಸ್ ಅನ್ನು ಬೇರ್ ಮಾಡಾಕ ಇದು ಆಲ್ರೆಡಿ ಹೊಸದೇನಲ್ಲ, ಲಾಸ್ಟ್ 10-15 ವರ್ಷದಿಂದ ಇದೆ 7 kg ಅನ್ನೋದು. ಇಡೀ ಇಂಡಿಯಾದಾಗೆಲ್ಲ ಇದೆ. ಬಟ್ ಅದನ್ನ ನಾನ್ ರೈತರ ಮುಖಂಡ ನಾನು ವಿನಂತಿಯಾಗಿ ಕೇಳ್ಕೊಳೋದೇನಂದ್ರೆ, ಇದೇನು ಹೊಸ ಪ್ರೋಸೆಸ್ ಏನಲ್ಲ. ನೀವೇನ್ ಸೀಡ್ ತಗೊಂಬೋದೇನೈತೆ, ಈ ವರ್ಷದ ಆತಂಕ ಏನಿದೆಲ್ಲ ರೇಟ್ ಸೀಡ್ ತಗೊಳ್ಳಲ್ಲ ಅಂತಂದು ಅದ್ರ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡ್ರಿ. ಅದ್ರ ಬಗ್ಗೆ ನಿಮ್ಗೆ ಏನೇಂತ ಗೊಂದಲಗಳಿದ್ರೆ ಕೇಳ್ರಿ, ಅದನ್ನ ಪರಿಷ್ಕಾರ ಮಾಡ್ತೀವಿ. ನಾವೆಲ್ಲ ಸೀಡ್ ತಗೊಂಬಾಕ ಬದ್ಧ ಇದೀವಿ, ತಗೊಂತೀವಿ. ಇನ್ನೊಂದು ಅಡ್ವಾನ್ಸ್ನು ಕೊಡ್ತಿದೀವಿ. ನಾನಾದ್ರೆ 8 ಕಂಪನಿ ಮಾಡಿದೀನಿ. ನಮ್ಮ ಎಲ್ಲ ಸ್ನೇಹಿತರು ಆರ್ಗನೈಸರ್ ಎಲ್ಲ ಆದಷ್ಟು ಮಟ್ಟಿಗೆ ಅವ್ರವ್ರ ಮಟ್ಟದಲ್ಲಿ ಕೊಡ್ತಿದಾರ. ಅಡ್ವಾನ್ಸಸ್ ಕೊಡ್ತಾ ಇದೀವಿ. ನಾವು ಏನು ಕ್ವಾಲಿಟಿ ರೈತರಿಗೆ ಆಲ್ರೆಡಿ ವಿಷಯ ಮುಟ್ಟದಾಗ್ಲಿಂದ ನನ್ನ ಹತ್ರ 18 ಜನ ಸ್ಟಾಫ್ ಇದಾರೆ. ಪ್ರತಿಯೊಬ್ಬ ರೈತರಿಗೆ ಮೆಸೇಜ್ ಮುಟ್ಸಿದೀವಿ. ಏನು ಆತಂಕ ಪಡೋದಿಲ್ಲ, ನಾವು ತಗೊಂತೀವಿ. ಇನ್ನ ನನಗೆ ಹತ್ರ ಒಂದು ದಿನ 40-50 ಕಾಲ್ ಬರೋ ಬೇರೆ ಆರ್ಗನೈಸರು, ಬೇರೆ ಕಂಪ್ನಿಯು. ಏನು ತೊಂದ್ರೆ ಇಲ್ಲ, ನೀವು ಆತಂಕ ಪಡಬೇಡ್ರಿ. ಸುಮ್ನೆ ನೀವು ಏನೋ ಫೋನ್ ಎತ್ತಿಲ್ಲ ಅಂದ್ರೆ ಆತಂಕ ಪಟ್ಟಿದ್ದು ಬೇಡಲ್ಲ. ನಮ್ಮ ರೈತರ ಆರ್ಗನೈಸರ್ಗೂ ಒಂದು ನಾನು ವಿನಂತಿ ಏನ್ ಕೇಳ್ಕೊಂಬೋದಂದ್ರೆ, ದಯವಿಟ್ಟು ಫೋನ್ ಎತ್ತರಿ. ರೈತರು ಮಾಡಿದಾಗ ರೈತರು ಸಹನೆಯಿಂದ ಹೇಳ್ರಿ. ದಯವಿಟ್ಟು ನೀವು ಅವ್ರಿಗೆ ಸಲಹೆಯನ್ನ ಹೇಳಿ ಒಂದು ಧೈರ್ಯ ತುಂಬ್ರಿ ಅಂತ ಹೇಳ್ತೀನಿ. ಎಲ್ಲ ರೈತರು ಆತಂಕ ಪಡ ಅಂತ ಹೇಳಿಲ್ಲ. ಎಲ್ಲ ರೈತ ಬೆಳೆಗಾರರು ನಾವು ಸಿರಾ ತಾಲೂಕಲ್ಲಿ ಹತ್ರ ಲಾಸ್ಟ್ ಇಯರ್ ಒಂದು 20,000 ಎಕರೆ ಇತ್ತು. ಹತ್ರ 500 ರಿಂದ 600 ಕೋಟಿ ವಹಿವಾಟು ಆಗಿದೆ. ಲಿಂಟ್ ಅಲ್ಲ ಆಗ್ಲಿ ಏನಿಲ್ಲ. ಸಿರಾ ತಾಲೂಕು ಸರ್ಕಾರಗಾಗಿದೆ, ಸಿರಾ ತಾಲೂಕು ರೈತರಿಗೂ ಒಳ್ಳೇದಾಗಿದೆ ಅಂತ ಹೇಳ್ತಾ ಇದೀನಿ. ಮುಂದಿನ ಲಾಸ್ಟ್ ನಾವು 20 ವರ್ಷದಲ್ಲಿ ಒಳ್ಳೇದೇ ಮಾಡಿದೀವಿ. ಈ ವರ್ಷನೂ ಏನ್ ತೊಂದ್ರೆ ಆಗಲ್ಲ, ಆತಂಕ ಆಗಲ್ಲ. ನಾನು ನಮ್ಮ ಎಲ್ಲಾರು ಪತ್ರಕರ್ತರ ಮುಖಾಂತರ, ರೈತರ ಮುಖಾಂತರ, ನಮ್ಮ ತಾಲೂಕು ADS ಅವ್ರ ಸಮಕ್ಷದಲ್ಲಿ JDS ಸಮಕ್ಷದಲ್ಲಿ ಹೇಳ್ತೀವಿ, ಧೈರ್ಯವಾಗಿರ್ರಿ. ರೈತರು ಚೆನ್ನಾಗಿ ಬೆಳೀರಿ, ಆತಂಕ ಏನ್ ಪಡಿಬೇಡ್ರಿ. ಎಲ್ಲಾ ಕಂಪ್ನಿ ತಗೊಂತತೆ. ಯಾಕಂದ್ರೆ ಇದು ಕಾಟನ್ ಸೀಡ್ ಅನ್ನೋದು 4 ವರ್ಷ ಬರ್ತತೆ. ಜರ್ಮಿನೇಷನ್ ಏನಾಗಲ್ಲ. ಅವ್ರ ಕಂಪ್ನಿಯವ್ರು 1 ವರ್ಷ ಸೇಲ್ ಆಗ್ಲಿಲ್ಲ ಅಂದ್ರೆ 2ನೇ ವರ್ಷ 3ನೇ ವರ್ಷ ಮಾರ್ಕೋಬಹುದು.
ನಾವ್ ಇದ್ರಲ್ಲಿ ಧೈರ್ಯವಾಗಿ ಹೇಳ್ತೀವಿ, ಯಾಕಂದ್ರೆ ಅನುಭವ ಇದೆ ಇದ್ರಲ್ಲಿ. ಗಿಡ ಕೀಳ್ದಂಗ ಧೈರ್ಯವಾಗಿ ಇಡ್ರಿ, ರೈತರು ಗಿಡ ಕೀಳಕ್ ಹೋಗ್ಬೇಡ್ರಿ, ಕ್ವಾಲಿಟಿ ಮೇಂಟೈನ್ ಮಾಡ್ರಿ. ಕ್ವಾಲಿಟಿ ಯಾಕಂದ್ರೆ ಆಸ್ ಪರ್ ಸೀಡ್ ಆಕ್ಟ್, ಸೆಂಟ್ರಲ್ ಸೀಡ್ ಆಕ್ಟ್ ಪ್ರಕಾರ ಕ್ವಾಲಿಟಿ ಅನ್ನೋದು ಬೇಕು. ಆತರ ಅಂತ ನಿಮ್ಗೇನ್ ತೊಂದ್ರೆ ಮಾಡಲ್ಲ. ಕ್ವಾಲಿಟಿ ಕನ್ಸರ್ನ್ ಹೇಳಿ ನಿಮ್ಗೆ ಫೇಲು ಅಂತದ್ ಇಂಥದ್ ಏನ್ ಮಾಡಲ್ಲ. ಹೋದ ವರ್ಷ ನಂದು ಒಂದು ಲಾಟ್ ಫೇಲ್ ಆಗಿಲ್ಲ, 5,000 ಕ್ವಿಂಟಲ್ ಕೊಟ್ಟಿದ್ದೀವಿ. ಒಂದೇ ಯಾವ್ದೋ 80 kg ಫೇಲ್ ಆಗಿತ್ತು, ಅದು ಕೂಡ ಬಾರ್ಡರ್ ಅಲ್ಲಿ ಇತ್ತು. ನಾವು ಸಾಲ್ವ್ ಮಾಡ್ಕೊಂಡ್ವಿ, ಏನ್ ತೊಂದ್ರೆ ಇಲ್ಲ. ಧೈರ್ಯವಾಗಿ ಬೆಳೀರಿ, ಮುಂದಿನ ದಿವಸದಲ್ಲಿ ಇನ್ನ ಒಳ್ಳೇದಾಗ್ತದೆ. ಸಿರಾ ತಾಲೂಕ್ನಲ್ಲಿ ಒಳ್ಳೆ ರೈತರು, ಒಳ್ಳೆ ಕ್ವಾಲಿಟಿ, ಇಂಡಿಯಾದಲ್ಲಿ ಅತ್ಯುತ್ತಮ ಕ್ವಾಲಿಟಿ ಕೊಡುವಂತದ್ದು ಲೊಕೇಶನ್ ಇದೆ ಅಂದ್ರೆ ಸಿರಾ ತಾಲೂಕು. ಸುತ್ತಮುತ್ತ 4-5 ತಾಲೂಕು ಇದಾವೆ. ದಯವಿಟ್ಟು ಅರ್ಥ ಮಾಡ್ಕೊಂಡು ಇದು ಒಳ್ಳೆ ಪರಿಣಾಮ ಅಂತ ಹೇಳ್ತೀನಿ. ಯಾಕಂದ್ರೆ ರೈತರ ಮುಖಂಡರು ಎತ್ತೆಚ್ಕೊಂಡ್ರ, ಸರ್ಕಾರ ಎತ್ತೆಚ್ಕೊಂಡದೆ, ಕಂಪನಿಗಳು ಮುಂದಿನ ದಿನದಲ್ಲಿ ಈ ತರ ಆದಂಗ ಇರ್ತಾವ. ಸಣ್ಣ ಸಣ್ಣ ಅಚ್ಚಟಗಳು ಇದಾವ, ಏನಂತಾರ ಅಡಚಣೆಗಳು ಇದಾವ. ಅದು ಮುಂದಿನ ದಿನದಲ್ಲಿ ಸಾಲ್ವ್ ಆಗ್ತದೆ, ಏನ್ ತೊಂದ್ರೆ ಇಲ್ಲ. ದಯವಿಟ್ಟು ಒಳ್ಳೇದಾಗ್ತದೆ. ನಮಸ್ಕಾರ. ಎಲ್ಲ ಸರ್ಕಾರ ನೌಕರಿಗೆ, ರೈತ ಸಂಘದವ್ರಿಗೆ, ಎಲ್ಲ ರೈತರಿಗೆ, ನಮ್ಮ ಆರ್ಗನೈಸರ್ಗೂ ದಯವಿಟ್ಟು